ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಈ ಥರ ಮೆಂತ್ಯ ಮೆಣಸಿನ್ಕಾಯಿ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಟು ಗ್ಯಾಸ್ ಆನ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು 100 ಗ್ರಾಮ್ ಆಗುವಷ್ಟು ಮೆಂತ್ಯ ಕಾಳು ಹಾಕ್ಕೊಂಡು ಈ ಥರ ಹುರ್ಕೊಳಕತ್ತೀನಿ. ಕರೆಕ್ಟಾಗಿ ಇವನ್ನ ಹುರ್ಕೋಬೇಕು. ಫಸ್ಟು ಕಲರ್ ಚೇಂಜ್ ಆಗಿರ್ಬೇಕಿದೆ ಆ ಥರ ನೀವು ಅಷ್ಟು ಹುರ್ಕೋಬೇಕಾಕೈತಿ. ಮತ್ತು ಇದ್ರ ಸ್ಮೆಲ್ಲೂ ಚೇಂಜ್ ಆಗಿರ್ತೈತಿ. ಹುರ್ಕೊಂಡಾದ್ಮ್ಯಾಗ ಆ ಟೈಮಿಗೆ ನೀವು ಇದನ್ನು ಆರಿಸ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ನೀವು ಅದ್ರದ್ದು ಕಲರ್ ಎಷ್ಟು ಚಲೋ ಚೇಂಜ್ ಆಗಕತ್ತೈತಿ ಅಂಥೇಳಿ. ಈಗ ಇದನ್ನು ತೆಗೆದುಕೊಳ್ಳೋ ನಾವು ಸ್ಮೆಲ್ ಭಾಳ ಚಲೋ ಬರಾಕತ್ತಿರ್ತೈತಿ. ಈಗ ಒಂದು ಪ್ಲೇಟಿಗೆ ತಗೊಂಡು ಆದ್ಮ್ಯಾಗ ಅದ ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿನಿ. ತೊಗೊಂಡು ಕೆಲಸ ಅವನು ಅಷ್ಟು ಒಮ್ಮೆ ಕರೆಕ್ಟಾಗಿ ಹುರ್ಕೊಂಡ್ಬಿಡ್ಬೇಕು. ಇವನ್ನ ಹುರಿಯೋದ್ರಿಂದ ಏನಾಗುತ್ತೆ, ಕಂಪಾಗಲಿ ಘಮ ಆಗಲಿ ಜಾಸ್ತಿ ಬರುತ್ತೆ. ಅದ್ರ ಸಂಬಂಧ ಟೇಸ್ಟು ಇವನ್ನ ತಿನ್ಬೇಕಾದ್ರೆ ಟೇಸ್ಟು ಚಲೋ ಇರ್ತೈತಿ. ಅದ್ರ ಸಂಬಂಧ ಇವನ್ನ ಕರೆಕ್ಟಾಗಿ ಹುರ್ಕೋಬೇಕಾಕೈತಿ. ಈಗ ಇವನು ಅಷ್ಟು ಹುರ್ಕೊಂಡಾದ್ಮ್ಯಾಗ ಇವನು ಆಗೇಲೇನ ಮೆಂತ್ಯ ತಗೊಂಡಿದ್ವಲ್ಲ ಅದಕ್ಕೆ ಹಾಕೊಂಡು ಇಟ್ಕೊಂಡು ಇವನ್ನ ಅಷ್ಟು ಈಗ ಇವನ್ನ ಸ್ವಲ್ಪ ಆರಾಕ್ ಬಿಟ್ಕೊಂಡು ಕೆಲಸ ಆಮೇಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ತೀನಿ ನಾನು. ಇಲ್ಲಿ ನೋಡ್ಬೋದು ಅಷ್ಟು ಇಲ್ಲಿ ಪೂರ್ತಿ ನುಣ್ಣಗ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಗ್ರೈಂಡ್ ಆಗೈತಿ ಅಂಥೇಳಿ. ಈ ಥರ ನೀವು ಇದನ್ನು ಅಷ್ಟು ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಾದ್ಮ್ಯಾಗ ಇಲ್ಲೇ ನೀವು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಕೈತಿ. ಇಲ್ಲೇ ನಾನು ಒಂದು 2-3 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡೀನಿ. ಯಾಕಂದ್ರೆ ಇಲ್ಲಿ ನಾವು ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಲ್ಲಿಂತ ಏನಾಕೈತಿ, ಉಪ್ಪಾಗಲಿ ಹುಳಿಯಾಗಿ ಮೆಣಸಿನ್ಕಾಯಿ ಜಾಸ್ತಿ ಹಿಂಗ್ತಾವು. ಅದರ ಸಂಬಂಧ ಇಲ್ಲೇ ಸ್ವಲ್ಪ ಜಾಸ್ತಿನ ಉಪ್ಪು ಹಾಕ್ಕೋತೈತಿ. ಹಾಕ್ಕೊಂಡು ಕ್ಯಾಸ ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಆಗಲಿ ಟೇಸ್ಟ್ ಆಗಲಿ ಘಮ ಆಗಲಿ ಅದೇನು ಕಂಪು ಅಂತ ಹೇಳ್ತೀವಲ್ಲ ಅವಷ್ಟು ಜಾಸ್ತಿ ಆಕೈತಿ. ಅದ್ರ ಸಂಬಂಧ ಇಲ್ಲಿ ನೋಡ್ಬೋದು ನೀವು ನಾನು 1 ಟೀ ಸ್ಪೂನ್ ಆಗುವಷ್ಟು ಹಿಂಗೆ ಹಾಕ್ಕೊಂಡು ಈಗ ಇವನಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಒಂದಕ್ಕೊಂದು ಜೊತೆ ಕರೆಕ್ಟಾಗಿ ಬೆರೆತಿರ್ಬೇಕು. ಉಪ್ಪಾಗಲಿ ಹಿಂಗಾಗಲಿ ಜೀರಿಗೆ ಮೆಂತ್ಯ ಏನು ಪುಡಿ ಹಾಕ್ಕೊಂಡಿದ್ವಲ್ಲ ಅಷ್ಟು ಮಿಕ್ಸ್ ಆಗಬೇಕು. ಈಗ ಇಲ್ಲಿ ನೋಡ್ಬೋದು ನೀವು ನಾನು ಈ ಥರ ದಪ್ಪನ ಮೆಣಸಿನ್ಕಾಯಿ ತೊಗೊಂಡು ಕ್ಯಾಸ ಮಾಡ್ಕೊಳಕತ್ತೀನಿ. ನಿಮ್ಮ ಕಡೆ ಯಾವ ಥರ ಸಿಗ್ತಾವೋ ಆ ಥರ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಮೊದಲೇ ತೊಳೆದಿಟ್ಕೊಂಡು ಯಾವುದೇ ಥರ ನೀರಿನ ಅಂಶ ಇರಲಾರ್ದಂಗೆ ಇಟ್ಕೊಂಡಿದ್ದೆ ನಾನು ಮೆಣಸಿನ್ಕಾಯಿನ. ಈಗ ಒಂದೊಂದು ಮೆಣಸಿನ್ಕಾಯಿನ ಈ ಥರ ಸೂಜಿಲಿ ನಡುವೆ ಈ ಥರ ಕೊರ್ಕೊಂಡು ಕ್ಯಾಸ ಈ ಥರ ಏನಾಗಿಲ್ಲ ನಾವು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಜೀರಿಗೆದ ಅದನ್ನು ಈ ಥರ ತುಂಬಬೇಕಾಕೈತಿ. ತುಂಬಿ ಕ್ಯಾಸ ಒಂದು ಸೈಡಿಗೆ ಅಷ್ಟು ಇಟ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು ಎಷ್ಟು ತುಂಬಬೇಕಂದ್ರೆ ಅದ್ರೊಳಗೆ ಜಾಸ್ತಿ ಯಾವತ್ತೂ ಹಾಕಬಾರ್ದು. ನೀವು ಜಾಸ್ತಿ ಹಾಕಿದಷ್ಟು ಏನಕ್ಕೈತಿ, ಈಗ ನಾವಲ್ಲ ಆಮೇಲೆ ಮಜ್ಜಿಗೆ ಹಾಕ್ತೀವಲ್ಲ ಹೊರಗೆ ಬರ್ತೈತಿ. ಅದ್ರ ಸಂಬಂಧ ಸ್ವಲ್ಪ ತುಂಬ್ಕೊಂಡು ಕ್ಯಾಸ ಈ ಥರ ಇಟ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ನೀವು ಸೂಜಿನ ಯೂಸ್ ಮಾಡಬೇಕಂತಿಲ್ಲ, ನೀವು ಬೇಕಂದ್ರೆ ನೈಫ್ ಯೂಸ್ ಮಾಡ್ಬೋದು ಅಥವಾ ಏನಾದರೂ ಪಿನ್ನ ಯೂಸ್ ಮಾಡ್ಕೋಬೋದು. ಆದ್ರೆ ಕಟ್ ಮಾಡಬೇಕಾದ್ರೆ ನಾವು ಹುಷಾರು ಮಾಡ್ಕೋಬೇಕು. ಒಂದು ಸೈಡ ನೀವು ಮಾಡಬೇಕಾದ್ರೆ ಅಕಸ್ಮಾತಾಗ 2 ಸೈಡ್ ಕಟ್ ಆತಂದ್ರೆ ಏನಕ್ಕೈತಿ, ನೀವು ಒಂದು ಸೈಡ್ ತುಂಬ್ಕೋತಾ ಹೋದ್ರೆ ಇನ್ನೊಂದು ಸೈಡ್ಲಿಂದ ಅದು ಬೀಳ್ತೈತಿ ಅಷ್ಟು ಪೌಡ್ರ್. ಅದ್ರ ಸಂಬಂಧ ಕರೆಕ್ಟಾಗಿ ಒಂದು ಸೈಡ ಕರೆಕ್ಟಾಗಿ ಓಪನ್ ಮಾಡಿಕೊಂಡು ಈ ಥರ ತುಂಬಿಟ್ಕೋಬೋದು. ಇಲ್ಲಿ ನೋಡ್ಬೋದು ನಾನಿಲ್ಲಿ ಅಷ್ಟು ತುಂಬಿಟ್ಕೊಂಡೀನಿ. ಈಗ ನಾನಿಲ್ಲಿ 1 ಲೀಟ್ರ್ ಮ್ಯಾಗ ಆಗುವಷ್ಟು ಮಜ್ಜಿಗೆ ತೊಗೊಂಡೀನಿ. ಇದು ಕಮ್ಮಿ ಅಂದರೂ ನಿಮ್ಗೆ 1.5 ಲೀಟ್ರ್ 2 ಲೀಟ್ರ್ ಸನೇಕ ಮಜ್ಜಿಗೆ ಐತಿ. ಅಷ್ಟು ನಾನು ಮಜ್ಜಿಗೆ ಹಾಕ್ಕೊಂಡು ಇವನಷ್ಟು ನೆನೆಯಾಕೆ ಇಟ್ಕೋತೀನಿ. ಇವನ್ನ ಕಮ್ಮಿ ಅಂದರೂ ನೀವು 4-5 ತಾಸು ನೆನೆಸಾಕಿಡ್ಬೇಕು. ಓವರ್ ನೈಟ್ ಬಿಟ್ರೆ ಇನ್ನೂ ಚಲೋ ಆಕ್ಕಾವು. ಇವನ್ನ ಯಾಕೆ ನೆನೆಯಾಕೆ ಬಿಡ್ತೀವಂದ್ರೆ ಇಷ್ಟು ಭಾಳ ಚಲೋ ಪಳ್ಳು ಬರ್ತಾವೆ. ಅದ್ರ ಸಂಬಂಧ ಕಮ್ಮಿ ಅಂದರೂ ಒಂದು 4-5 ತಾಸು ಟೈಮ್ ಇಲ್ಲ ಅಂತಂದ್ರೆ 4-5 ತಾಸು ಅಷ್ಟು ಬಿಟ್ಟು ಇವನ್ನ ಈ ಥರ ನೋಡ್ಬೋದು ಒಳಗೆ ಅಷ್ಟು ಮಜ್ಜಿಗೆ ಹೋಗಿರ್ತೈತಿ. ಅಷ್ಟು ಆ ಥರ ನೀವು ನೆನೆಯಾಕೆ ಬಿಡಬೇಕಾಕೈತಿ. ಇಲ್ಲಿ ನೋಡ್ಬೋದು ಅಷ್ಟು ನೆನೆದಾದ್ಮ್ಯಾಗ ಈ ಥರ ಅಗ್ಲನ್ ಪಾತ್ರೆ ತೊಗೊಂಡು ಪರಾತ ಅಥವಾ ಪ್ಲೇಟ್ ತೊಗೊಂಡು ಒಂದೊಂದು ನೀವು ಈ ಥರ ಬಿಸಿಲಿಗೆ ಇಡಾಕ ಆರಾಕೋಬೇಕಾಕೈತಿ. ಇಲ್ಲಿ ಮತ್ತು ಇಡಬೇಕಾದ್ರೆ ನೀವು ಯಾವ ಸೈಡ ಮೆಣಸಿನ್ಕಾಯಿ ಓಪನ್ ಮಾಡಿರ್ತೀರಲ್ಲ ಅದೇ ಸೈಡ್ ಮ್ಯಾಗಿಡ್ರಿ. ಇರ್ಲಿಕ್ಕಂದ್ರೆ ಆ ಸೈಡ್ ಏನಾರ ಡಬ್ಬ ಹಾಕಿದ್ರಿ ಅಂದ್ರೆ ನೀವು ಅದು ಏನು ಮಜ್ಜಿಗೆ ಇರ್ತೈತಲ್ಲ ಅದು ಅಷ್ಟು ಹೊರಗೆ ಬರ್ತೈತಿ. ಅದ್ರ ಜೊತೆ ನೀವೇನು ಪೇಸ್ಟ್ ಮಾಡಿ ಹಾಕ್ಕೊಂಡಿರಲ್ಲ, ಪೌಡ್ರ್ ಮಾಡಿ ಹಾಕ್ಕೊಂಡಿರಲ್ಲ ಅದು ಹೊರಗೆ ಬರ್ತೈತಿ. ಅದ್ರ ಸಂಬಂಧ ಇದನ್ನು ಯಾವ ಸೈಡ್ ಓಪನ್ ಮಾಡ್ಕೊಂಡಿರಲ್ಲ ಅದನ್ನು ಯಾವುದೇ ಥರ ರಸ ಹೊರಗೆ ಬರ್ಲಾರ್ದಂಗೆ ಮ್ಯಾಗ ಇಡುವಂಗೆ ನೋಡ್ಕೋಬೇಕು ನೀವು. ಈ ಥರ ಇಟ್ಟಾದ್ಮ್ಯಾಗ ಇವನಷ್ಟು ಒಂದಿನ ಪೂರ್ತಿ ಒಂದಿನ ಅಂದ್ರೆ ಅವು ಎಲ್ಲಿ ಮಟ್ಟ ಒಣಗಾಕ ಟೈಮ್ ತೊಗೋತಾವ ಅಲ್ಲಿ ಮಟ್ಟ ನೀವು ಪೂರ್ತಿ ಇದನ್ನು ಬಿಸಿಲಿಗೆ ಇಡಬೇಕಾಕೈತಿ.
ಜಾಸ್ತಿ ಬಿಸಿಲಿತ್ತಂದ್ರೆ 2-3 ದಿನದಾಗ ಹಾಕವು, ಇರ್ಲಿಕ್ಕಂದ್ರೆ ಒಂದು 4-5 ದಿನ ತಗೋತಾವ. ಈಗ ಬರ್ರಿ ಒಣಗಿದ ಮ್ಯಾಗ ಹೆಂಗೆ ಕಾಣ್ತಾವ ಅಂತ ನೋಡ್ರು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಒಣಗ್ಯಾವ ಅಂಥೇಳಿ. ಚೊಕ್ಕ ಬಿಸಿಲ್ದಾಗ ಇಟ್ರೆ ಎಷ್ಟು ಚಲೋ ಒಣಗ್ತಾವು ಮತ್ತು ಆರಾಮಾಗ ಮುರಿತಾವು. ಇಲ್ಲಿ ನೋಡ್ಬೋದು ಎಷ್ಟು ಪಳ್ಳಗ್ಯಾವ ಅಂಥೇಳಿ. ಈ ಥರ ಮಾಡಿ ಕೆಸ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಮುಗೀತು. ಮಸ್ತ್ ಟೇಸ್ಟ್ ಹಾಕೋರಿ. ಮತ್ತು ಏನಾದ್ರು ನಿಮಗೆ ಮಿದು ಅನ್ಸಕತ್ರ ಮತ್ತು ಬಿಸಿಲಿಗೆ ಇಟ್ಟು ಕ್ಯಾಸು ಒಣಗಿಸ್ಕೊಂಡು ಮತ್ತು ಸ್ಟೋರ್ ಮಾಡ್ಕೋಬೋದು. ಇಲ್ಲೇ ತೋರಿಸು ಪೂರ್ತಿಕ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಹುರಿದು ತೋರ್ಸಾಕತ್ತೀನಿ. ಈ ಥರ ಎಣ್ಣೆ ಬಿಸಿ ಆದ್ಮ್ಯಾಗ ಸ್ವಲ್ಪ ಹಾಕಿ ಈ ಥರ ಒಂದು 2 ಸೆಕೆಂಡ ಕೈ ಆಡಿಸ್ಕೊಂಡು ತೆಗೆದುಬಿಟ್ರೆ ಮುಗೀತೆ. ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಆಗ್ಯಾವ ಅಂಥೇಳಿ. ಟೇಸ್ಟ್ ಮಾತ್ರ ಮಸ್ತಾಗಿರ್ತಾವೆ. ಹುಳಿ ಆಗಲಿ ಉಪ್ಪಾಗಲಿ ಕರೆಕ್ಟಾಗಿ ಇರ್ತೈತಿ. ಮತ್ತು ನೀವು ಹಿಂಗಾಗಿ ಅವು ಮೆಂತ್ಯ ಮತ್ತು ಜೀರಿಗೆ ಹಾಕೋದ್ಲಿಂತ ಕಂಪು ಜಾಸ್ತಿ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು ಒಳಗೆ ಫಿಲ್ಲಿಂಗ ಹಂಗೆ ಐತಿ. ನಾನು ಆಗಲ್ಲಿ ಹೇಳಿದ್ನಲ್ಲ ಅದ್ರ ತಕ್ಕಂಗೆ ಮಾಡ್ಕೊಂಡ್ರೆ ಎಷ್ಟು ಚಲೋ ಫಿಲ್ಲಿಂಗ ಉಳಿತೈತಿ ಒಳಗೆ. ಇರ್ಲಿಕ್ಕಂದ್ರೆ ಮಜ್ಜಿಗೆ ಜೊತೆ ಬಸದ ಕೆಸ ಹೋಗಿ ಏನು ಟೇಸ್ಟ್ ಇರೋಂಗಿಲ್ಲ ಇದ್ರ ಸಂಬಂಧ. ಇಲ್ಲಿ ನೋಡ್ಬೋದು ಎಷ್ಟು ಪಳ್ಳಗ್ಯಾವ ಅಂತಂದ್ರೆ ಆರಾಮಾಗ ಮುರಿತಾವು, ಪುಡಿ ಪುಡಿ ಹಾಕ್ಕಾವು, ಇಷ್ಟು ಚಲೋ ಹಾಕ್ಕಾವು. ನಾನು ಹೇಳ್ದಂಗೆ ಮಾಡಿದ್ರೆ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮ್ಗೆ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.